ಶ್ರೀರಾಮ ಸಮರ್ಥ. ಜನವರಿ 7. ನಾಮದಲ್ಲಿ ಪ್ರೇಮ ಬರುವುದಕ್ಕಾಗಿ ನಿಜವಾದ ತಳಮಳ ಬೇಕು. ನಾಮದಲ್ಲಿ ಪ್ರೇಮ ಏಕೆ ಬರುವುದಿಲ್ಲ ಎಂದು ಬಹಳ ಜನರು ಕೇಳುತ್ತಾರೆ. ಆದರೆ ಸ್ವಲ್ಪ ವಿಚಾರ ಮಾಡಿದರೆ ಈ ಪ್ರಶ್ನೆಯೇ ಸರಿಯಾಗಿಲ್ಲವೆಂದು ತಿಳಿದು ಬರುತ್ತದೆ. ಮಕ್ಕಳಾಗದೇ ಇರುವ ಹೆಣ್ಣು ಮಗಳು ಮಕ್ಕಳ ಬಗ್ಗೆ ಪ್ರೇಮ ಹೇಗೆ ಬರುತ್ತದೆ ಎಂದು ಕೇಳಿದಂತೆ ಆಗುತ್ತದೆ. ಮಕ್ಕಳಾದ ಮೇಲೆ ಆ ಪ್ರೇಮವು ತಾನಾಗಿಯೇ ಬರುತ್ತದೆ. ಆದ್ದರಿಂದ ಮಕ್ಕಳ ಪ್ರೇಮ ಹೇಗೆ ಬರುತ್ತದೆಂದು ಕೇಳುವುದಕ್ಕಿಂತ ಮಕ್ಕಳು ಹೇಗೆ ಆಗುವೆಂಬುದನ್ನು ವಿಚಾರ ಮಾಡುವುದು ಉಚಿತವಿರುತ್ತದೆ. ನಾವು ಕೂಡ ನಾಮದಲ್ಲಿ ಪ್ರೇಮ ಹೇಗೆ ಬರುತ್ತದೆಂದು ಪ್ರಶ್ನೆ ಮಾಡುವುದಕ್ಕಿಂತ ಬಾಯಲ್ಲಿ ನಾಮ ಹೇಗೆ ಬರುತ್ತದೆಂದು ಪ್ರಶ್ನೆ ಮಾಡುವುದು ಉಚಿತವಿರುತ್ತದೆ. ಬಾಯಲ್ಲಿ ನಾಮ ಬರಲು ನಿಜವಾಗಿಯೂ ಯಾರು ಅಡ್ಡ ಬರುತ್ತಾರೆ? ಬೇರೆ ಯಾರೂ ಇರದೆ ನಾವೇ ಅಡ್ಡ ಬರುತ್ತೇವೆ. ವಾಸ್ತವಿಕವಾಗಿ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಿ ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸಿಬಿಟ್ಟರೆ ಆಗುತ್ತದೆ. ಆದರೆ ಹೀಗೆ ಆಗದೇ ಇರುವಲ್ಲಿ ಬೇರೆ ಯಾರ ದೋಷವಿರದೆ ನಮ್ಮದೇ ದೋಷವಿರುತ್ತದೆ. ಆದ್ದರಿಂದ ನಾಮ ತೆಗೆದುಕೊಳ್ಳುವುದು ನಮ್ಮ ಕೆಲಸ ಹಾಗೂ ಅದರ ಬೆನ್ನ ಹತ್ತಿ ಬರುವುದು ಪ್ರೇಮದ ಧರ್ಮವೇ ಆಗಿರುತ್ತದೆ. ಯಾವ ರೀತಿ ತಾಯಿಯ ವಿಷಯದಲ್ಲಿ ಮಗು ಹಾಗೂ ವಾತ್ಸಲ್ಯ ಇವು ಬೇರೆಯಾಗಿರಲು ಶಕ್ಯವಿಲ್ಲವೋ ಅದೇ ರೀತಿ ನಾಮ ಹಾಗೂ ಅದರ ಪ್ರೇಮ ಒಂದನ್ನೊಂದು ಬಿಟ್ಟು ಇರುವುದೇ ಇಲ್ಲ. ಇದರಿಂದ ಒಂದು ಮಾತು ನಿಶ್ಚಯವಾಗುವುದೇನೆಂದರೆ ಪ್ರೇಮ ಏಕೆ ಬರುವುದಿಲ್ಲ ಎಂಬುದರ ಉತ್ತರವು ನಮ್ಮ ಹತ್ತಿರವೇ ಇರುತ್ತದೆ. ಅದೇನೆಂದರೆ ನಾವು ನಾಮ ತೆಗೆದುಕೊಳ್ಳುವುದಿಲ್ಲ. ಇನ್ನು ಯಾರಾದರೂ ನಾವು ನಾಮ ತೆಗೆದುಕೊಳ್ಳುತ್ತಲೇ ಇರುವೆವು, ಆದರೂ ಕೂಡ ಪ್ರೇಮ ಏಕೆ ಬರುವುದಿಲ್ಲ ಎಂದು ಕೇಳಬಹುದು. ಆದರೆ ನಾವು ಹೇಗೆ ನಾಮ ತೆಗೆದುಕೊಳ್ಳುತ್ತಿರುವೆ ಎಂಬುದರ ಬಗ್ಗೆ ವಿಚಾರ ಮಾಡಿದರೆ ಕಂಡುಬರುವುದೇನೆಂದರೆ ಹೊಟ್ಟೆಯಿಂದ ಹುಟ್ಟಿದ ಮಗನ ವಿಷಯದಲ್ಲಿ ಕಳವಳ ಇರುವಂತೆ ನಮಗೆ ನಾಮದ ವಿಷಯದಲ್ಲಿ ಇರುವುದಿಲ್ಲ. ಎಲ್ಲ ಸಂತರು ಅಥವಾ ನಮ್ಮ ಗುರುಗಳು ನಾಮ ತೆಗೆದುಕೊಳ್ಳಿರೆಂದು ಹೇಳಿದ್ದರಿಂದ ನಾವು ತೆಗೆದುಕೊಳ್ಳುತ್ತಿರುವೆವು, ಅಥವಾ ಬೇರೇನು ಮಾಡಲು ಕೆಲಸವಿಲ್ಲವೆಂದು ನಾಮ ತೆಗೆದುಕೊಳ್ಳುತ್ತೇವೆ ಅಷ್ಟೇ. ಆದರೂ ಕೂಡ ಇಂದಿಲ್ಲ ನಾಳೆ ನಮ್ಮ ಕೆಲಸ ಆಗಿಯೇ ತೀರುವುದು. ಆದ್ದರಿಂದ ಪ್ರೇಮವೇಕೆ ಬರುವುದಿಲ್ಲ ಎಂದು ಪ್ರಶ್ನೆ ಮಾಡುವ ಮೊದಲು ನಾವು ಎಷ್ಟು ಆಸ್ಥೆಯಿಂದ ನಾಮಸ್ಮರಣೆ ಮಾಡುತ್ತೇವೆಂಬ ಪ್ರಶ್ನೆಯನ್ನು ನಮ್ಮನ್ನು ನಾವೇ ಕೇಳಿಕೊಳ್ಳುವುದು ಅವಶ್ಯವಿರುತ್ತದೆ. ಬಹಳ ದಿನಗಳ ನಂತರ ಪುತ್ರನನ್ನು ಪಡೆದ ತಾಯಿಗೆ ಆ ಮಗುವಿನ ವಿಷಯದಲ್ಲಿ ಎಂಥ ಮನಸ್ಥಿತಿ ಆಗುತ್ತದೆಯೋ ಅಂಥ ಮನಸ್ಥಿತಿ ನಾಮದ ವಿಷಯದಲ್ಲಿ ಆಗಬೇಕಾಗುತ್ತದೆ. ನಮ್ಮ ಶರೀರದ ಬೆಳವಣಿಗೆಯು ನಮಗೆ ತಿಳಿಯದಂತೆಯೇ ಆಗುತ್ತಿರುತ್ತದೆ. ಅದರಂತೆ ನಮ್ಮ ಪಾರಮಾರ್ಥಿಕ ಉನ್ನತಿಯೂ ಕೂಡ ನಮಗೆ ತಿಳಿಯದಂತೆಯೇ ಆಗಬೇಕು. ಅದು ತಿಳಿಯಿತೆಂದರೆ ಮಾಡಿದ್ದೆಲ್ಲ ವ್ಯರ್ಥವಾಗುವ ಸಂಭವವಿರುತ್ತದೆ. ಪರಮಾರ್ಥದಲ್ಲಿ ಸಂಪಾದಿಸುವುದಕ್ಕಿಂತ ಸಂಪಾದಿಸಿದ್ದನ್ನು ಸಂರಕ್ಷಿಸಿಕೊಳ್ಳುವುದು ಬಹಳ ಕಠಿಣವಾಗಿರುತ್ತದೆ. ಯಾರಿಗೆ ತಾನು ಏನಾದರೂ ವಿಶೇಷವಾಗಿರುವೆ ಎಂದು ಅನಿಸುತ್ತದೆಯೋ ಅವನು ಏನೂ ಆಗಿರುವುದಿಲ್ಲ. ಇಂಥ ಮನುಷ್ಯನು ಬಹಳ ಸಾವಧಾನವಾಗಿರಬೇಕು. ಇಂದಿನ ಮುಖ್ಯ ವಿಚಾರ, ಗಂಡನಿಗೆ ದೇವರ ಬಗ್ಗೆ ಆಸ್ಥೆ ಇಲ್ಲವೆಂದು ಹೆಂಡತಿಯು ನಾಮಸ್ಮರಣೆ ಬಿಡುವ ಕಾರಣವಿಲ್ಲ. ಅವಳು ನಾಮ ತೆಗೆದುಕೊಂಡರೆ ಧರ್ಮ ಬಿಟ್ಟಳೆಂದು ಆಗದೆ ಪ್ರಪಂಚವು ಹೆಚ್ಚಿಗೆ ಸುಖಮಯವಾಗುವುದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.